ಪ್ರಶ್ನೆ 1. ಲ್ಯಾಟರೈಟ್ ಮಣ್ಣು ಎಂಥ ಮಣ್ಣು? ಆಪ್ಷನ್ ಎ ಅತ್ಯಂತ ಫಲವತ್ತಾಗಿದೆ. ಆಪ್ಷನ್ ಬಿ ಫಲವತ್ತಾಗಿಲ್ಲ. ಆಪ್ಷನ್ ಸಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ರೂಪುಗೊಂಡಿದೆ. ಆಪ್ಷನ್ ಡಿ ಮರುಭೂಮಿಗಳಲ್ಲಿ ಕಂಡುಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಫಲವತ್ತಾಗಿಲ್ಲದ ಮಣ್ಣು ಆಗಿದೆ. ಪ್ರಶ್ನೆ 2. ಕರ್ನಾಟಕ ಸರ್ಕಾರವು ಏಕಲವ್ಯ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಗಾಗಿ ನೀಡುತ್ತದೆ? ಆಪ್ಷನ್ ಎ ಸಂಗೀತ, ಆಪ್ಷನ್ ಬಿ ರಂಗಭೂಮಿ, ಆಪ್ಷನ್ ಸಿ ಕ್ರೀಡೆ, ಆಪ್ಷನ್ ಡಿ ಪತ್ರಿಕೋದ್ಯಮ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರೀಡೆ. ಪ್ರಶ್ನೆ 3. ಜಾಗತಿಕ ಮನ್ನಣೆಯಾದ ಬ್ಲೂ ಫ್ಲಾಗ್ ಪ್ರಮಾಣೀಕರಣವು ಯಾವುದಕ್ಕೆ ನೀಡಲಾಗುತ್ತದೆ? ಆಪ್ಷನ್ ಎ ಉತ್ತಮ ಗುಣಮಟ್ಟದ ಆಹಾರ ಉತ್ಪನ್ನಗಳು, ಆಪ್ಷನ್ ಬಿ ಪರಿಸರ ಸ್ನೇಹಿ ಮತ್ತು ಸ್ವಚ್ಛ ಕಡಲತೀರಗಳು, ಆಪ್ಷನ್ ಸಿ ಅತ್ಯುತ್ತಮ ಐಟಿ ಸೇವೆ, ಆಪ್ಷನ್ ಡಿ ಹಸಿರು ಕಟ್ಟಡಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಪರಿಸರ ಸ್ನೇಹಿ ಮತ್ತು ಸ್ವಚ್ಛ ಕಡಲತೀರಗಳು. ಪ್ರಶ್ನೆ 4. ಸಿಗರೇಟ್ ಸೇವನೆಯು ಯಾವ ಕಾರಣದಿಂದ ಶ್ವಾಸಕೋಶದ ಆಮ್ಲಜನಕವನ್ನು ಸಾಗಿಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ? ಆಪ್ಷನ್ ಎ ಶ್ವಾಸಕೋಶದಲ್ಲಿ ಓಠನ್ ಅನಿಲದ ಇರುವಿಕೆಯಿಂದಾಗಿ, ಆಪ್ಷನ್ ಬಿ ರಕ್ತದಲ್ಲಿ ಹೆಚ್ಚಿನ ಆಮ್ಲಜನಕದ ಇರುವಿಕೆ, ಆಪ್ಷನ್ ಸಿ ರಕ್ತದಲ್ಲಿ ಹೆಚ್ಚಿನ ಇಂಗಾಲದ ಮೊನೊಆಕ್ಸೈಡ್ ಇರುವಿಕೆ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತದಲ್ಲಿ ಹೆಚ್ಚಿನ ಇಂಗಾಲದ ಮೊನೊಆಕ್ಸೈಡ್ ಇರುವಿಕೆ. ಪ್ರಶ್ನೆ 5. IUCN ಕೆಂಪು ಪಟ್ಟಿಯು ಅಪಾಯಕ್ಕೊಳಗಾದ ಯಾವ ಜಾತಿಗಳ ಕುರಿತು ವಿಶ್ವದ ಅತ್ಯಂತ ಸಮಗ್ರ ಮಾಹಿತಿಯಾಗಿದೆ? ಆಪ್ಷನ್ ಎ ಪ್ರಾಣಿಗಳು, ಆಪ್ಷನ್ ಬಿ ಸಸ್ಯಗಳು, ಆಪ್ಷನ್ ಸಿ ಶಿಲೀಂಧ್ರ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರಶ್ನೆ 6. ಈ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದು ದೀರ್ಘಾವಧಿಯ ಗರ್ಭಾವಸ್ಥೆಯನ್ನು ಹೊಂದಿರುತ್ತದೆ? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಆಯ್ನೆ, ಆಪ್ಷನ್ ಸಿ ಜಿಂಕೆ, ಆಪ್ಷನ್ ಡಿ ಸಿಂಹ. ಸರಿಯಾದ ಉತ್ತರ ಆಪ್ಷನ್ ಬಿ ಆಯ್ನೆ. ಪ್ರಶ್ನೆ 7. ಈ ಕೆಳಗಿನವುಗಳಲ್ಲಿ ಯಾವುದು 1922ರಲ್ಲಿ ನಡೆದ ಚೌರಿಚೌರ ಘಟನೆಯ ಪರಿಣಾಮವಾಗಿ ನಡೆಯಿತು? ಆಪ್ಷನ್ ಎ ಮಹಾತ್ಮ ಗಾಂಧೀಜಿಯವರನ್ನು ಕೂಡಲೇ ಬಂಧಿಸಲಾಯಿತು, ಆಪ್ಷನ್ ಬಿ ಮೋತಿಲಾಲ್ ನೆಹರು ಅವರನ್ನು ಬಂಧಿಸಲಾಯಿತು, ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂಪಡೆದರು, ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿಯವರು ಖಿಲಾಫತ್ ಚಳುವಳಿಯನ್ನು ಪ್ರಾರಂಭಿಸಿದರು. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂಪಡೆದರು. ಪ್ರಶ್ನೆ 8. ರಾತ್ರಿ ವೇಳೆಯಲ್ಲಿ ಸಸ್ಯಗಳ ಯಾವ ಅನಿಲವನ್ನು ಹೊರಬಿಡುತ್ತವೆ? ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಆಮ್ಲಜನಕ, ಆಪ್ಷನ್ ಸಿ ಮೀಥೇನ್, ಆಪ್ಷನ್ ಡಿ ಸಾರಜನಕ. ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್. ಪ್ರಶ್ನೆ 9. ಇತ್ತೀಚೆಗೆ ಬಿಡುಗಡೆಯಾದ ಚಲನಚಿತ್ರ ಕಾಂತಾರದ ಕಥೆ ಯಾವುದಕ್ಕೆ ಸಂಬಂಧಿಸಿದ್ದು? ಆಪ್ಷನ್ ಎ ನಾಗಾರಾಧನೆ, ಆಪ್ಷನ್ ಬಿ ಭೂತಾರಾಧನೆ, ಆಪ್ಷನ್ ಸಿ ಹುಲಿ ಕುಣಿತ, ಆಪ್ಷನ್ ಡಿ ಯಕ್ಷಗಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾರಾಧನೆ. ಪ್ರಶ್ನೆ 10. ದಂಡ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ 144 ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದು? ಆಪ್ಷನ್ ಎ ಮೋಸ, ಆಪ್ಷನ್ ಬಿ ಕಾನೂನು ಬಾಹಿರ ಸಭೆ, ಆಪ್ಷನ್ ಸಿ ಆತ್ಮರಕ್ಷಣೆ, ಆಪ್ಷನ್ ಡಿ ತನಿಖೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾನೂನು ಬಾಹಿರ ಸಭೆ.